ಜನರ ಗಮನಕ್ಕೆ ಪಂಚಾಯಿತಿಯಿಂದ ಸಿಗಬೇಕಾದ 15 ಮೂಲಭೂತ ಸೌಕರ್ಯಗಳ ಪಟ್ಟಿ ಇಲ್ಲಿದೆ, ತಪ್ಪದೇ ತಿಳಿದುಕೊಳ್ಳಿ. ಗ್ರಾಮ ಪಂಚಾಯಿತಿ ಸೌಲಭ್ಯಗಳು. ಪ್ರಮುಖ ಮಾಹಿತಿ. ನಗರ ಪ್ರದೇಶದ ಜನರಿಗೆ ಸಿಗುವ ಕನಿಷ್ಠ ಸೌಲಭ್ಯಗಳಿಂದ ಗ್ರಾಮದ ಜನರು ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ 15 ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಸರ್ಕಾರ ಆದೇಶಿಸಿದೆ. ಕುಡಿಯುವ ನೀರಿನಿಂದ ಹಿಡಿದು ರೈತ ಒಕ್ಕಲುತನದವರೆಗೆ ನಿಮ್ಮ ಹಳ್ಳಿಗೆ ಏನೆಲ್ಲ ಸೌಲಭ್ಯ ಇರಲೇಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ನಿಮ್ಮ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೀರಾ? ನಿಮ್ಮ ರಸ್ತೆ ಸರಿಯಿಲ್ವಾ? ಕುಡಿ ನೀರಿನ ಸಮಸ್ಯೆ ಇದೆ? ದನಕರುಗಳ ಕೊಟ್ಟಿಗೆ ಕಟ್ಟಲು ಆರ್ಥಿಕ ಸಹಾಯ ಬೇಕೆ ಎಂದು ಪಂಚಾಯಿತಿ ಆಫೀಸ್ಗೆ ಅಲೆದಾಡಿ ಸುಸ್ತಾಗುತ್ತದೆ. ಹಾಗಿದ್ದರೆ ಈ ಮಾಹಿತಿ ನಿಮಗಾಗಿ. ರಾಜ್ಯದ ಶೇಕಡಾ 61.43% ಜನರು ಇಂದಿಗೂ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಹೀಗಾಗಿ ಹಳ್ಳಿ ಅಭಿವೃದ್ಧಿಯೇ ರಾಜ್ಯದ ಅಭಿವೃದ್ಧಿ. ಈ ನಿಟ್ಟಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕೆಂದು ಸರ್ಕಾರ ಪಟ್ಟಿ ಮಾಡಿದೆ. ಈ ಬಗ್ಗೆ ಜನರಿಗೆ ಮಾಹಿತಿ ಇರದಿದ್ದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ನಿಮ್ಮ ಹಕ್ಕುಗಳೇನು ಎಂಬುದನ್ನು ಈ ಕೆಳಗೆ ವಿವರಿಸಲಾಗಿದೆ. ಸರ್ಕಾರ ಆದೇಶದಲ್ಲಿ ಈ 15 ಕಡ್ಡಾಯ ಸೌಕರ್ಯಗಳು ಯಾವುವು? ನಿಮ್ಮ ಊರಿನಲ್ಲಿ ಕೆಳಗೆ ಸೌಲಭ್ಯ. ನರೇಗಾ 13ನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಅನುದಾನಗಳನ್ನು ಬಳಸಿ ಒದಗಿಸುವುದು PDO ಅವರ ಜವಾಬ್ದಾರಿಯಾಗಿರುತ್ತೆ. ಅವು ಯಾವುವು ಎಂದು ನೋಡೋಣ ಬನ್ನಿ. ಹೊಸದಾಗಿದ್ದರೆ ಇವುಗಳ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳಿ. ಇನ್ನಷ್ಟು ಮಾಹಿತಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ. ಗ್ರಾಮ ಪಂಚಾಯಿತಿ ಒದಗಿಸಬಹುದಾದ 15 ಸೌಲಭ್ಯಗಳು. ಮೂಲ ಸೌಕರ್ಯಗಳು. ಕುಡಿಯುವ ನೀರು. ಪ್ರತಿ ಕುಟುಂಬಕ್ಕೆ ದಿನಕ್ಕೆ 5 ಲೀಟರ್ ನೀರು. ಶೇಕಡಾ 80% ಮನೆಗಳಿಗೆ ನಳ ಸಂಪರ್ಕ. ವೈಯಕ್ತಿಕ ಶೌಚಾಲಯ. ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಾಣ. ಗ್ರಾಮೀಣ ರಸ್ತೆ. ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ರಸ್ತೆ ಅಭಿವೃದ್ಧಿ. ರುದ್ರಭೂಮಿ. ಕನಿಷ್ಠ ಒಂದು ಸ್ಮಶಾನ ರುದ್ರಭೂಮಿಯನ್ನು ಅಭಿವೃದ್ಧಿಸಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ರೈತರಿಗಾಗಿ ಮತ್ತು ಏನೆಲ್ಲ ಕೃಷಿಗಾಗಿ ಇದೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಹಟ್ಟಿ ದೊಡ್ಡಿ ನಿರ್ಮಾಣ. ನರೇಗಾ ಯೋಜನೆಯಲ್ಲಿ ಜಾನುವಾರುಗಳಿಗೆ ದೊಡ್ಡಿ ನಿರ್ಮಾಣ. ಧಾನ ಒಕ್ಕಲು ಕಣಗಳು. ರೈತರಿಗೆ ವೈಜ್ಞಾನಿಕವಾಗಿ ಧಾನ ಒಕ್ಕಲು ಮಾಡುವ ಕಣಗಳ ನಿರ್ಮಾಣ. ನಮ್ಮ ಹೊಲ ನಮ್ಮ ದಾರಿ. ಕೃಷಿ ಭೂಮಿಗೆ ಸಂಪರ್ಕ ಕಲ್ಪಿಸುತ್ತದೆ. ಇದು ಮುಖ್ಯವಾಗಿ ನಮ್ಮ ಹೊಲ ನಮ್ಮ ದಾರಿ. ನೆಕ್ಸ್ಟು ನಮ್ಮೂರ ಕೆರೆ ಮತ್ತು ನೀರು. ಕೆರೆಗಳು ಹೊತ್ತೊಯ್ಯುವುದು. ಪುನಶ್ಚೇತನ ಮತ್ತು ಜಲಮೂಲಗಳನ್ನು ಸಂರಕ್ಷಿಸುವುದು. ನೆಕ್ಸ್ಟು ನೋಡೋದಾದರೆ ಮೇನ್ ಇಂಪಾರ್ಟೆಂಟು ಬೇಕಾಗಿರುವುದು ಆಟದ ಮೈದಾನ. ಯುವ ಜನರಿಗೆ ಸುಸಜ್ಜಿತ ಆಟದ ಮೈದಾನ. ಇವು ಹಳ್ಳಿಗಳಲ್ಲಿ ಸಿಗಲ್ಲ, ಇದನ್ನೊಂದು ಆಗಬೇಕು. ಇನ್ನು ಸಾರ್ವಜನಿಕ ಗ್ರಂಥಾಲಯಗಳು. ಓದುವ ಹವ್ಯಾಸ ಬೆಳೆಸುವ ಗ್ರಂಥಾಲಯ ನಿರ್ಮಾಣ. ನಾಗರಿಕ ಸೇವಾ ಕೇಂದ್ರ. ಈ ಆಡಳಿತ ಮೂಲಕ ಗ್ರಾಮದಲ್ಲೇ ಸರ್ಕಾರಿ ದಾಖಲೆ ಸಿಗುವ ವ್ಯವಸ್ಥೆ. ಬಯಲು ರಂಗಮಂದಿರ. ಸಾಂಸ್ಕೃತಿಕ ಚಟುವಟಿಕೆ ರಂಗಮಂದಿರ ಸ್ಥಾಪನೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಸಹೋದ್ಯೋಗ. ಯುವಕರಿಗೆ ತರಬೇತಿ, ಉದ್ಯೋಗಾವಕಾಶ ಹೆಚ್ಚಿಸಲು ತರಬೇತಿ ಮತ್ತು ಬೆಂಬಲ. ನೋಡಿದ್ರಲ್ಲ ಯಾವ್ಯಾವ ಸಿಗಬೇಕು ಅಂತ. ಇನ್ನೊಂದಿಷ್ಟು ಪ್ರಶ್ನೆಗಳು ಇಲ್ಲಿವೆ ನೋಡಿ. ಎಚ್ಚರಿಕೆ. ಈ ಮೇಲಿನ ಸೌಲಭ್ಯ ಗ್ರಾಮಸ್ಥರಿಗೆ ತಲುಪುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ. ನಿಮ್ಮ ಹಕ್ಕು ಚಲಾಯಿಸಿ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಸೌಲಭ್ಯ ಸಿಗುತ್ತಿಲ್ಲವೆಂದರೆ ನೀವು ಸುಮ್ಮನೆ ಕೂರಬೇಡಿ. ಕಡ್ಡಾಯವಾಗಿ ನಡೆಯುವ ಗ್ರಾಮ ಸಭೆಗಳಲ್ಲಿ ಪಾಲ್ಗೊಂಡು ಈ ಬಗ್ಗೆ ಪ್ರಶ್ನಿಸಿ. ಪ್ರತಿ ಆರ್ಥಿಕ ವರ್ಷದ ಕ್ರಿಯಾಯೋಜನೆಯಲ್ಲಿ ನಿಮ್ಮ ವಾರ್ಡಿನ ಅಭಿವೃದ್ಧಿ ಕೆಲಸಗಳನ್ನು ಸೇರಿಸಲು ಸದಸ್ಯರ ಮೇಲೆ ಒತ್ತಡ ಹೇರಿ. ನೀವು ಪ್ರಶ್ನೆ ಏನೇನು ಕೇಳಿದರೆ ಇಲ್ಲಿ ಇದ್ದಾವೆ 2 ಪ್ರಶ್ನೆ. ಪಂಚಾಯಿತಿ ಸೌಲಭ್ಯ ಕುರಿತು ಪ್ರಶ್ನೆಗಳು ಅಂತ ನೋಡೋಣ ಬನ್ನಿ. ರೈತರ ಕೊಟ್ಟಿಗೆ ಅಥವಾ ಒಕ್ಕಲು ಕಣ ನಿರ್ಮಾಣ ಎಲ್ಲಿಂದ ಹಣ ಸಿಗುತ್ತದೆ? ಇದಕ್ಕೆ ನರೇಗಾ ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ನೇರವಾಗಿ ಆರ್ಥಿಕ ಸಹಾಯಧನ ಸಿಗುತ್ತದೆ. ನಿಮ್ಮ ದಾಖಲೆ ಹೊಂದಿ ಪಂಚಾಯಿತಿ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು. ಈ ಸೌಲಭ್ಯಗಳು ಸಿಗದಿದ್ದರೆ ಯಾರನ್ನು ಸಂಪರ್ಕಿಸಬೇಕು? ಮೊದಲಿಗೆ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ PDO ಇರ್ತಾರಲ್ಲ ಅವರನ್ನು ಭೇಟಿಯಾಗಿ ನಂತರ ಅವರು ಸ್ಪಂದಿಸಿದರೆ ತಾಲೂಕು ಪಂಚಾಯಿತಿ CO ಅವರಿಗೆ ದೂರು ನೀಡಬೇಕು. ನೋಡಿದ್ರಲ್ಲ ಏನೆಲ್ಲ ಇರುತ್ತೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಊರು ನಿಮ್ಮ ಬೆಳವಣಿಗೆ. ಇದರಿಂದ ಒಳ್ಳೆಲ್ಲರಿಗೂ ಒಂದೊಂದು ರೀತಿಯ ಅವಕಾಶ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.